ಎಸ್, ನಮಸ್ಕಾರ ವೀಕ್ಷಕರೇ. ಇವತ್ತಿನ ಮಧುಗಿರಿ ವಿಭಾಗದ ಬಿಜೆಪಿ ನೂತನ ಜಿಲ್ಲಾ ವಿಭಾಗದ ಅಧ್ಯಕ್ಷರಾಗಿ ಬಿಜೆಪಿಯ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಭೀಮನಕುಂಟೆ ಹನುಮಂತೇಗೌಡರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಿಜವಾಗ್ಲೂ ಹೇಳಬೇಕಂದ್ರೆ ಮಧುಗಿರಿಯಲ್ಲಿ ಬಿಜೆಪಿ ಅಲೆಯನ್ನು ಹೊಸದಾಗಿ ಒಂದು ವಿಶೇಷವಾದಂಥ ಅಲೆಯನ್ನು ಸೃಷ್ಟಿ ಮಾಡಿದ್ರಿ, ಮತ್ತು ಹಾಗೆ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಮಧುಗಿರಿ ವಿಭಾಗಕ್ಕೆ ಆಯ್ಕೆಯಾಗಿದ್ರಿ. ಹೇಗೆ ಅನ್ನಿಸ್ತಿದೆ ಸರ್? ಸರ್, ಒಂದು ಪಾರ್ಟಿ ದೊಡ್ಡ ಜವಾಬ್ದಾರಿಯನ್ನು ಅತಿ ಚಿಕ್ಕ ವಯಸ್ಸಿಗೆ ಕೊಟ್ಟಿದೆ. ಅದು ತುಂಬ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಉತ್ಸಾಹ ನನ್ನಲ್ಲಿದೆ. ಪಾರ್ಟಿ ಹಾಗೂ ಸಂಘಟನೆಯ ಶಿಕ್ಷಣ ನಮ್ಮನ್ನು ಅಲ್ಲಿ ಸರ್ವ ಜನಾಂಗದ ಸ್ಪರ್ಶಿ ಸರ್ವವ್ಯಾಪಿಯಾಗಿ ಪಾರ್ಟಿನ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಧುಗಿರಿ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ. ಆ 4 ವಿಧಾನಸಭಾ ಕ್ಷೇತ್ರಗಳಿಂದ 2 ವಿಧಾನಸಭಾ ಕ್ಷೇತ್ರಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ, 2 ವಿಧಾನಸಭಾ ಕ್ಷೇತ್ರಗಳು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈ 4 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಾರ್ಟಿಯನ್ನು ಭಾಳ ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥ ಹುಮ್ಮಸ್ಸಿಂದ ಕೆಲಸ ಮಾಡ್ತಾಯಿದ್ದೀವಿ. ಕಾರ್ಯಕರ್ತರು ಸ್ಪಂದಿಸ್ತಾ ಇದ್ದಾರೆ, ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ ಸರ್. ಓಕೆ, ಈಗ ಕಳೆದ ಬಾರಿ ನೀವು ಚಿತ್ರದುರ್ಗದಲ್ಲಿ ಬಹಳಷ್ಟು ಹುಮ್ಮಸ್ಸಿನಿಂದ ಅಲ್ಲಿ ನಿಮ್ಮ ಒಂದು ಕಾರ್ಯ ತಾತ್ಪರ್ಯತೆಯನ್ನು ತೋರಿಸಿದ್ರಿ. ಈಗ ಮಧುಗಿರಿಯಲ್ಲಿ ಹೊಸದಾಗಿ ಈಗ ವಿಧಾನಸಭೆ ಎಲೆಕ್ಷನ್ ಒಂದು ಸಂದರ್ಭದಲ್ಲಿ ಬಹಳಷ್ಟು ಚುರುಕಾಗಿ ನಿಮ್ಮ ಒಂದು ಕೆಲಸವನ್ನು ತೋರಿಸಿದ್ರಿ. ಈಗ ಇಲ್ಲಿಂದ ಯಾವ ರೀತಿಯಾದಂಥ ಒಂದು ನಿಮ್ಮ ಒಂದು ಕೆಲಸಕ್ಕೆ ಮತ್ತಷ್ಟು ದುಪ್ಪಟ್ಟು ಒಂದು ಸ್ಪೀಡ್ ಟರ್ನ್ ಓವರ್ ಏನಾದರೂ ಆಗುತ್ತಾ? ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಯ ಚಾತುರ್ಯತೆ ಶುರುವಾಗುತ್ತೆ ಇಲ್ಲಿಂದ ಅಂತ? ಸರ್, ಈಗ ನಮ್ಮ ಕಣ್ಮುಂದಿರೋದು ಲೋಕಸಭಾ ಚುನಾವಣೆ ಅಷ್ಟೇ. ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಯಡಿಯೂರಪ್ಪನವರು ಟಾರ್ಗೆಟನ್ನು ಕೊಟ್ಟಿದ್ದಾರೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ. ನನ್ನ ಜಿಲ್ಲೆಯ ವ್ಯಾಪ್ತಿ ಒಳಗೊಂಡಂತೆ 2 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 2 ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆಲ್ಲಿಸಬೇಕು. ಕಮಲದ ಹೂವನ್ನು ನಾವು ಪಾರ್ಲಿಮೆಂಟಿಗೆ ಕಳಿಸ್ಬೇಕು, ಮೋದಿಯವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಸಾರ್ವಜನಿಕರು ಭಾಳ ಚೆನ್ನಾಗಿ ವಾತಾವರಣ ಇದೆ, ಸ್ಪಂದಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಚುನಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕಾರ್ಯಕರ್ತರಲ್ಲೂ ಹುಮ್ಮಸ್ಸಿದೆ. ಈ ಬಾರಿ ಲೋಕಸಭೆ ಚುನಾವಣೆ ಕುರಿತಾಗಿ ಹೇಳೋದಾದರೆ ಈ ಬಾರಿ ಬಹಳಷ್ಟು ಪೈಪೋಟಿ ಇರುವಂಥದ್ದು. ಯಾಕೆಂದರೆ ಕಳೆದ ಬಾರಿಗಿಂತ ಈ ಬಾರಿ 6 ಮಂದಿ 7 ಮಂದಿ ಆಕಾಂಕ್ಷಿತರೇ ಇರುವಂಥದ್ದು. ಯಾರಿಗೆ ಈ ಬಾರಿ ಟಿಕೆಟ್ ನೀಡಿದರೆ ನಿಮ್ಮ ಒಂದು BJP ತುಮಕೂರಿನಲ್ಲಿ ಮತ್ತೊಮ್ಮೆ ತುಮಕೂರು ಜಿಲ್ಲೆಯಾದ್ಯಂತ ಸದೃಢ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಸರ್, ಚುನಾವಣೆ ಅಂದಾಗ ಸರ್ವೇ ಸಾಮಾನ್ಯ, ಅದೆಲ್ಲರೂ ಯಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ ಸರ್ವೇ ಸಾಮಾನ್ಯ. ಆದರೆ ನಮಗೆ ನರೇಂದ್ರ ಮೋದಿಯವರು ಕ್ಯಾಂಡಿಡೇಟು, ಕಮಲದ ಹೂವು ನಮಗೆ ಕ್ಯಾಂಡಿಡೇಟು. ಅದಕ್ಕೋಸ್ಕರ ನಾವು ದುಡಿತೀವಿ, ಅದಕ್ಕೋಸ್ಕರ ಶ್ರಮ ಆಗ್ತೀವಿ, ಪಾರ್ಟಿಯನ್ನು ಕಟ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಸರ್. ಓಕೆ, ಈಗ ಹೊರಗಿನಿಂದ ಅಂದರೆ ಇನ್ನೇನು ವಿ ಸೋಮಣ್ಣನವರು ಬೇರೆ ಬರ್ತಾ ಇದ್ದಾರೆ. ಈಗ ವಿ ಸೋಮಣ್ಣರ ಒಂದು ಆಗಮನಕ್ಕೆ ಇಲ್ಲಿನ ಸ್ಥಳೀಯರದೇ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಂದರೆ ಸ್ಥಳೀಯರು ಇಷ್ಟು ಪ್ರಬಲರಾಗಿರ್ಬೇಕಾದ್ರೆ ಯಾಕೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋವಂಥದ್ದು ಏನು ಹೇಳ್ತೀರಿ ಸರ್ ಇದಕ್ಕೆ? ಸರ್, ಇಲ್ಲಿ ಯಾವುದೂ ಆ ಥರದ್ದು ಇದಿಲ್ಲ ಸರ್. BJP ಅಷ್ಟೇ. ನಾನು BJP ಜಿಲ್ಲಾಧ್ಯಕ್ಷನಾಗಿ ಪಾರ್ಟಿ ದೃಷ್ಟಿನಲ್ಲಿ ನಾನು ಮಾತಾಡ್ತೀನಿ. ಪಾರ್ಟಿ ಹಿತದೃಷ್ಟಿಯಿಂದ ಕೆಲಸ ಮಾಡ್ತೀವಿ, ಪಾರ್ಟಿಯನ್ನು ಕಟ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಜೊತೆಗೆ ಕಮಲದ ಹೂವನ್ನು ನಾವು ಪಾರ್ಲಿಮೆಂಟಿಗೆ ಕಳಿಸ್ಬೇಕು. 2 ಕಮಲದ ಹೂವು ನಮ್ಮ ಕಡೆಯಿಂದ ಸಮರ್ಪಣೆ ಆಗಬೇಕು. ಆ ದೃಷ್ಟಿನಲ್ಲಿ ನಮ್ಮ ಶ್ರಮ ಇರುತ್ತೆ ಸರ್. ಈ ಬಾರಿ ಬಂದಿರುವಂಥ ಒಂದು ಕಾಂತರಾಜು ವರದಿಯನ್ನು ಎಲ್ಲರೂ ಸಹ ಒಂದು ರೀತಿಯಲ್ಲಿ ತಿರಸ್ಕಾರ ಮಾಡ್ತಾ ಇರುವಂಥದ್ದು. ಈಗ BJP ವಲಯದಲ್ಲಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯ ಈ ಒಂದು ವರದಿ ಮೇಲೆ ಇದೆ ಅಂತ? ಸರ್, ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡಿದ್ದಾರೆ. ಆ ನಿಟ್ಟಿನಲ್ಲಿ ಏನು ತಗೋಬೇಕು, ಏನು ನಿರ್ಣಯ, ಏನು ಯಾವ ರೀತಿಯಲ್ಲಿ ಹಿರಿಯರೆಲ್ಲ ಮಾತಾಡಿದ್ದಾರೆ. ಅವ್ರು ಏನು ನಿರ್ಧಾರ ತಗೊಳ್ತಾರೋ ಪಾರ್ಟಿ ನಿರ್ಧಾರಕ್ಕೆ ನಾವು ಬದ್ಧ ಅಷ್ಟೇ. ಎಸ್, ನೋಡಿದ್ರಲ್ಲ, ಇದಿಷ್ಟು ಯುವ ಉತ್ಸಾಹಿಯಾಗಿದ್ದಂತಹ ಮಧುಗಿರಿ ವಿಭಾಗದ BJPಯ ಜಿಲ್ಲಾಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡರ ಒಂದು ಅಭಿಪ್ರಾಯ. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕರ್ನಾಟಕ ವಾಹಿನಿ, ಇದು ಕನ್ನಡಿಗರ ಭರವಸೆ. ಕ್ಯಾಮ್ರಾ ಪರ್ಸನ್ ಸುದೀಪ್ ಜೊತೆ ನಾನು ಕಿರಣ್ ಕಾರ್ತಿಕ್.